ನಾನು KPCC ಅಧ್ಯಕ್ಷ ಆಗಿ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. 2 ಸಲ ನನಗೆ ಅವಕಾಶ ಕೊಟ್ಟಿದ್ರು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಿಲ್ಲ. 2 ಸಲ ನನಗೆ ಬಂದಿತ್ತು ಅವಕಾಶ. ಇಲ್ಲಂತ ಪಕ್ಷ ನನಗೆಲ್ಲನೂ ಕೊಟ್ಟಿದೆ. ನಾನು KPCC ಅಧ್ಯಕ್ಷ ಆಗಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಅಥವಾ ನಾವೇನೇ ನಿಮ್ಮ ಮುಂದೆ ಮೀಡಿಯಾದ ಮುಂದುವರಿ KPCC ಅಧ್ಯಕ್ಷ ಹಾಕಿವ ನಿಮ್ಮ ಮುಂದೆ ಹೇಳಿದ್ರೆ ನಮ್ಗೆ ಏನು ಹೇಳಬೇಕಾಗಿತ್ತು ನಮ್ಮ ಹೈಕಮಾಂಡ್ ಮುಂದೆ ಹೇಳ್ತೀವಿ. ನಿಮ್ಮ ಮುಂದೆ ಹೇಳಿದ್ರೆ ಏನು ಪ್ರಯೋಜನ ಅದದು? ಹಾಂ, ಯಾರು ಅದೇನದು ಕಾಂಗ್ರೆಸ್ ಪಕ್ಷ ನಾವು ಅಲ್ಲಿ ನಮ್ಮ ಹಿರಿಯರೇನು ಚರ್ಚೆ ಮಾಡ್ತೀವಿ, ಅವಾಗ ನಮಗೇನು ವಿಚಾರಗಳನ್ನ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿರ್ತೀವಿ. ಸರ್, ಕಳೆದ ಸರಿ ನೀವು ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ, ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನನ್ನ ನೇತೃತ್ವದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ. ತಾವು ಸಹಿತ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ ನೋಡಿ, ಅವ್ರು ಹೇಳಿದ್ರು ಅವ್ರ ನೇತೃತ್ವದಲ್ಲಿ KPCC ಪಕ್ಷಕ್ಕೆ ಯಾರು ಸುಪ್ರೀಮೋ ಅಧ್ಯಕ್ಷರು, ಸರ್ಕಾರಕ್ಕೆ ಯಾರು ಸುಪ್ರೀಮೋ ಮುಖ್ಯಮಂತ್ರಿಗಳು. ಹಾಗೆ ನನ್ನ ನೇತೃತ್ವದಲ್ಲಿ ಹೇಳಿದ್ದಾರೆ. ಅದರ ಅರ್ಥ ನೀವು ತಲುಪಿಸೋದು ಆ ರೀತಿ ಅಲ್ಲ. KPCC ಅಧ್ಯಕ್ಷನಾಗಿ ನನ್ನ ನೇತೃತ್ವ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಅನೇಕ ಮಂದಿ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಬೂತ್ ಲೆವೆಲ್ ಹಿಡ್ಕೊಂಡು ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ದುಡ್ದಂತನ ಮತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ. DK ಶಿವಕುಮಾರ್ ಅವರು ಹೇಳುವ ಅರ್ಥ ಏನು? ನಾನು KPCC ಅಧ್ಯಕ್ಷನಾಗ ಪಕ್ಷದ ಮುಖಂಡವರು ಹೆಡ್ಡು. ನಾವು ಹಿಂದೆ ಹೇಳ್ತೀವಲ್ಲ, ವೀರೇಂದ್ರ ಪಾಟೀಲ್ ಹಿಂದೆ ಅಧ್ಯಕ್ಷರು. ವೀರೇಂದ್ರ ಪಾಟೀಲ್ ಅಧ್ಯಕ್ಷ ಆದಲ್ಲ 178 ಸೀಟ್ ಬಂದಿದ್ದೀವಿ. ಹಿಂದೆ 13ರಲ್ಲಿ ಪರಮೇಶ್ವರ್ ಅವರು ಪ್ರೆಸಿಡೆಂಟ್ ಇದ್ದರು. ಅವರು ಅಧ್ಯಕ್ಷರನ್ನ ಪಕ್ಷಕ್ಕೆ ಅಧ್ಯಕ್ಷರು, ಮುಖ್ಯಸ್ಥರು ಯಾರು? KPCC ಪ್ರೆಸಿಡೆಂಟರು, ಸರ್ಕಾರಕ್ಕೆ ಮುಖ್ಯಸ್ಥರು ಮುಖ್ಯಮಂತ್ರಿಗಳು. ಆ ಅರ್ಥದಿಂದ ಹೇಳಿದ್ದಾರೆ. ನೀವು ಅರ್ಥಕ್ಕೆ ಅನರ್ಥ ಮಾಡುವುದೇ ನಿಮ್ಮ ಕೆಲಸ. ಎರಡು ಗೆಲ್ತೀವಿ ನಾವು, ಅದ್ರಾಗೇನದ? ಅವ್ರೇನ BJP ಯಡಿಯೂರಪ್ಪ ಕೂಡ ಮೀಟಿಂಗ್ ಮಾಡಿದಾರ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು, ಅವ್ರು ಕೂಡ ಮೀಟಿಂಗ್ ಮಾಡಿದ್ದಾರೆ. ತಪ್ಪೇನಿದೆ? ಏನು ತಪ್ಪೇನಿದೆ ಹೇಳ್ರಿ? ಭೇಟಿ ಆಗ್ಬಾರ್ದಾ? ರಾಜೀವ್ ಗೌಡ್ರು ಬಂದು ಭೇಟಿ ಆದ್ರೆ ಮತ್ತೆ ಬೇರೆ ತಪ್ಪೇನಿದೆ ಭೇಟಿಯಾಗಕ್ಕೆ? ಸರ್, ಈಗ ಇಂಥ ಒಂದು ಬದಲಾವಣೆ ಚರ್ಚೆಯಲ್ಲಿ ಸಿದ್ದರಾಮಯ್ಯ ಅವರು ಮೌನ ಆಗಿದ್ದಾರೆ ನೋಡಿ. ನಾವು ಅವ್ರು ಒಂದೇ ಮಾತು ಹೇಳಿದ್ರೆ ಎಷ್ಟು ಸಲ ಹೇಳ್ಬೇಕಪ್ಪ? ನನಗೆ ಕೇಳಿ ನನಗಂತೂ ಸುಸ್ತು ಮಾಡಿರಿ ನೀವು. ಏನ್ರಿ, ಸಿದ್ದರಾಮಯ್ಯ ಅವರು ಒಂದೇ ಮಾತಾಡ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾನು ಬದ್ಧರ್ತೀನಿ ಅಂಥೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ. DK ಶಿವಕುಮಾರ್ ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಮತ್ತು ನಿಮ್ಮ ಇದನ್ನು ಬೇರೆ ಸುದ್ದಿನೇ ಇಲ್ಲ. ಈಗ ಪಾಪ ಇಷ್ಟು ಸುಂದರವಾದಂಥ ಬಿಲ್ಡಿಂಗ್ ಆಗ್ಯದ, ಪ್ರೈಮರಿ ಹೆಲ್ತ್ ಸೆಂಟರ್, ಒಂದು ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಆಗ್ಯದ. ಅದನ್ನು ಬಿಡ್ತೀರಿ. ಈಗ ಬರಗಾಲದ ತೀವ್ರ ಬರಗಾಲದಾಗೂ ಕೂಡ ಬಿಜಾಪುರಿನ 40 ಡಿಗ್ರಿ ದಾಟಿಲ್ಲ. 38, 39 ಆದಾಗ ಕುಡಿ ನೀರಿಗೆ ಇವತ್ತು ಸಮಸ್ಯೆ ಆಗಿಲ್ಲ. ನಾವು ಕೆರೆ ತುಂಬುವುದು ನೀರಾವರಿ ಮಾಡಿದ್ರಿಂದ ಇವತ್ತು ದಿವಸ ಜನ ನೆಮ್ಮದಿದ್ದಾರೆ. ಪ್ರತಿ ವರ್ಷ 700 ಟ್ಯಾಂಕರ್ ಹಚ್ತಿದ್ವಿ ಇದೇ ಸಂಬಂಧದಲ್ಲಿ. ಇದೆಲ್ಲ ನಿಮ್ಗೆ ಬರೋಂಗಿಲ್ಲ. ಅವರೇ